ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ನಾವು ನಿತ್ಯ ಜೀವನದಲ್ಲಿ ನಮ್ಮ ಅನೇಕ ಕೆಲಸ ಕಾರ್ಯಗಳಿಗೆ, ನಮ್ಮ ಮನೆಗಳಲ್ಲಿ ಮತ್ತು ಇನ್ನು ಮುಂತಾದಂತಹ ಕೆಲಸಗಳಿಗೆ ನಾವು ಅನೇಕ ಇಂಧನಗಳನ್ನು ಬಳಸ್ತೀವಿ. ಹಾಗಾದರೆ ನಿಮ್ಮ ಮನೆಗಳಲ್ಲಿ ನೀವು ಉಪಯೋಗಿಸುವ ಕೆಲವು ಇಂಧನಗಳನ್ನು ಹೆಸರಿಸಿ. ಎಸ್ ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ, ಮೆಗ್ನೀಷಿಯಂ, ಕಲ್ಲಿದ್ದಿಲು. ಇದನ್ನ ನಿಮ್ಮ ಮನೆ ಬಳಸ್ತೀಯ, ದಿನನಿತ್ಯ ಬಳಸ್ತೀಯ? ಎಸ್, ಡೀಸೆಲ್, ಪೆಟ್ರೋಲ್. ಮತ್ತೆ ಏನು ಬಳಸ್ತೀವಿ ಮನೆಗಳಲ್ಲಿ? ಎಸ್, ವೆರಿ ಗುಡ್, ಸೀಮೆ ಎಣ್ಣೆಯನ್ನು ಬಳಸ್ತೀವಿ. ಮತ್ತೆ ಪೇಪರ್. ಓಕೆ, ಪೇಪರ್ ಅನ್ನು ಬಳಸ್ತೀಯ ಇಂಧನವಾಗಿ? ಬಳಸ್ತಾರೆ. LPG, ಎಸ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ವೆರಿ ಗುಡ್. ನೋಡಿ, ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ಇಂಧನಗಳನ್ನು ಬಳಸ್ತಾ ಇದ್ದೀವಿ. ಬಳಸುವಂತಹ ಕೆಲವು ಇಂಧನಗಳಂತ ಹೇಳಿದ್ರೆ ಯಾವುವು ಅಂತಕ್ಕಂಥದ್ದನ್ನ ನೋಡಿದ್ವಿ. ನೋಡಿ, ನಾವು ನಮ್ಮ ಮನೆಗಳಲ್ಲಿ ಕಟ್ಟಿಗೆಯನ್ನು ಬಳಸ್ತೀವಿ, ಇದ್ದಿಲನ್ನು ಬಳಸ್ತೀವಿ, ಪೆಟ್ರೋಲ್ ಅನ್ನು ಬಳಸ್ತೀವಿ, ಡೀಸೆಲ್ ಅನ್ನು ಬಳಸ್ತೀವಿ, ಮತ್ತೆ ಸಂಪೀಡಿತ ನೈಸರ್ಗಿಕ ಅನಿಲ, ಹೀಗೆ ಅನೇಕ ಇಂಧನಗಳನ್ನು ನಾವು ಬಳಸುತ್ತೀವಿ ಅಲ್ವಾ? ಓಕೆ, ಹಾಗಾದ್ರೆ ಇಲ್ಲಿ ಒಂದು ಸರಳ ನೋಡಿ, ನಾನೀಗ ಏನ್ ಮಾಡಿದೆ? ಎಸ್, ಬೆಂಕಿ ಕಡ್ಡಿಯನ್ನು ಹಚ್ಚಿದ್ದೀನಿ. ಅದರಿಂದ ನಾನು ಈಗ ಏನ್ ಮಾಡ್ತಾ ಇದ್ದೀನಿ? ಏನಾಗ್ತಾ ಇದೆ? ಇವೆರಡು ಏನಾಗ್ತಿದ್ದಾವು? ಉರಿತಾ ಇದ್ದಾವು. ಅಂದ್ರೆ ಅರ್ಥ ಏನು? ಎಸ್, ಏನಿದು? ಎಸ್, ವೆರಿ ಗುಡ್. ಇದು ಏನಾಗ್ತದೆ? ಹೇಗೆ ಜ್ವಾಲೆ? ಇದೇನಾಗ್ತಿದೆ? ಕಡ್ಡಿ ಏನಾಗ್ತಿದೆ ಇಲ್ಲಿ? ಎಸ್, ಸುಡುತ್ತಾ ಇದೆ ಅಲ್ವಾ? ಇಲ್ಲಿ ಮೇಣದ ಬತ್ತಿ ಏನಾಗ್ತಾ ಇದೆ? ಅಲ್ವಾ? ಸೊ ಹಾಗಾದ್ರೆ ಈ ಪ್ರಕ್ರಿಯೆಗೆ ಏನಂತೀವಿ ನಾವು? ಆ ಉರಿಯೋದಕ್ಕೆ ಏನಂತೀವಿ? ದಹನ ಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ಅದನ್ನ ನಾವು ಜ್ವಾಲೆ ಅಂತ ಕರಿತೀವಿ ಅಲ್ವಾ? ಮತ್ತೆ ಅದೇನಾಗ್ತಾ ಇದೆ? ಈಗ ದಹಿಸ್ತಾ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಂದು ನಾವು ದಹನ ಮತ್ತು ಜ್ವಾಲೆ ಎಂಬ ಅಧ್ಯಾಯವನ್ನ ಅಭ್ಯಾಸ ಮಾಡೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇದಾಗಿ ನಾವು ದಹನವನ್ನ ನೋಡೋಣ. ಹಾಗಾದ್ರೆ ದಹನ ಅಂದ್ರೇನು ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳೋಣ. ಈಗ ನೋಡಿ, ಇಲ್ಲಿ ನಾನು ಒಂದು ಮ್ಯಾಗ್ನೀಷಿಯಂ ಪಟ್ಟಿಯನ್ನ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ? ಇದು ಮ್ಯಾಗ್ನೀಷಿಯಂ ತಂತಿ. ಓಕೆ, ಇದೇನಿದು? ಮ್ಯಾಗ್ನೀಷಿಯಂ ತಂತಿ. ಈಗ ನಾನು ಈ ಮ್ಯಾಗ್ನೀಷಿಯಂ ತಂತಿಯನ್ನ ಮೊದಲು ಏನ್ ಮಾಡ್ತೀನಿ? ಮರಳು ಕಾಗದದಿಂದ ಕುದಿಸ್ತೀನಿ. ಈ ರೀತಿಯಾಗಿ ನಾವು ಮ್ಯಾಗ್ನೀಷಿಯಂ ತಂತಿಯನ್ನ ಏನ್ ಮಾಡಬೇಕು? ಮೊದಲು ಮ್ಯಾಗ್ನೀಷಿಯಂ ತಂತಿಯನ್ನ ಮರಳು ಕಾಗದದಿಂದ ಉಜ್ಜಬೇಕು. ಯಾಕೆ ಉಜ್ಜಬೇಕು ಅಂದ್ರೆ, ಇಲ್ಲಿ ಗಮನಿಸಿ ನೋಡಿ, ಈಗ ಉಜ್ಜಿದಾಗ ಇಲ್ಲಿ ಏನಾಗ್ತಾ ಇದೆ? ಎಸ್, ಬೆಳಗಾಗ್ತಾ ಇದೆ. ಇಲ್ಲಿ ಏನಾಗಿದೆ ನೋಡಿ? ಎಸ್, ಕಪ್ಪು ಲೇಪನ ಇದೆ ಅಲ್ವಾ? ಇದು ಯಾಕೆ ಕಪ್ಪಾಗಿದೆ ಅಂದ್ರೆ, ಈ ಮ್ಯಾಗ್ನೀಷಿಯಂ ತಂತಿ ಇದೆಯಲ್ಲ, ಈ ಮ್ಯಾಗ್ನೀಷಿಯಂ ತಂತಿ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಮ್ಯಾಗ್ನೀಷಿಯಂ ಆಕ್ಸೈಡ್ ನ ಲೇಪನವನ್ನ ಉಂಟು ಮಾಡಿದೆ. ನೋಡಿ, ಗಮನಿಸಿ, ಇಲ್ಲೇನಾಗಿದೆ? ಕಪ್ಪು ಲೇಪನ ಇದೆಯಲ್ಲ, ಈ ಕಪ್ಪು ಲೇಪನ ಏನಪ್ಪಾ ಅಂದ್ರೆ ಮ್ಯಾಗ್ನೀಷಿಯಂ ಆಕ್ಸೈಡ್ ನ ಲೇಪನ. ಈ ಮ್ಯಾಗ್ನೀಷಿಯಂ ತಂತಿ ಏನಾಗಿರುತ್ತೆ? ಗಾಳಿಯೊಂದಿಗೆ ವರ್ತಿಸಿ ಅದರ ಮೇಲೆ ಮ್ಯಾಗ್ನೀಷಿಯಂ ಆಕ್ಸೈಡ್ ನ ಲೇಪನ ಉಂಟಾಗಿರುತ್ತೆ. ಈ ರೀತಿಯಾಗಿ ಈ ಮ್ಯಾಗ್ನೀಷಿಯಂ ಆಕ್ಸೈಡ್ ನ ಲೇಪನ ಏನು ಉಂಟಾಗಿದೆ, ಆ ಮ್ಯಾಗ್ನೀಷಿಯಂ ಆಕ್ಸೈಡ್ ನ ಲೇಪನ ಕಾಣ್ತಾ ಇದೆಯಲ್ವಾ? ಓಕೆ, ಹಾಗಾದ್ರೆ ನಾವು
ಈ ಒಂದು ಮ್ಯಾಗ್ನೀಷಿಯಂ ಪಟ್ಟಿಯನ್ನ ಮರಳು ಕಾಗದದಿಂದ ಉಜ್ಜಿದಾಗ ಅದರ ಮೇಲೆ ಉಂಟಾದ ಮ್ಯಾಗ್ನೀಷಿಯಂ ಆಕ್ಸೈಡ್ ನ ಲೇಪನ ಏನಾಗುತ್ತೆ, ಹೊರಟು ಹೋಗುತ್ತೆ. ಹಾಗಾದ್ರೆ ಗೊತ್ತಾಯ್ತಲ್ವಾ? ನೋಡಿ ಏನಾಗುತ್ತೆ, ಆ ಮ್ಯಾಗ್ನೀಷಿಯಂ ತಂತಿ ಅಥವಾ ಮ್ಯಾಗ್ನೀಷಿಯಂ ಪಟ್ಟಿ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಅದರ ಮೇಲೆ ಮ್ಯಾಗ್ನೀಷಿಯಂ ಆಕ್ಸೈಡ್ ನ ಲೇಪನ ಉಂಟಾಗಿರುತ್ತೆ. ನಾವು ಈ ರೀತಿ ಅದನ್ನ ಮರಳು ಕಾಗದದಿಂದ ಉಜ್ಜಿದಾಗ ಅದರ ಮೇಲೆ ಉಂಟಾದಂತಹ ಮ್ಯಾಗ್ನೀಷಿಯಂ ಆಕ್ಸೈಡ್ ನ ಲೇಪನ ನಿವಾರಣೆಯಾಗುತ್ತೆ. ಮ್ಯಾಗ್ನೀಷಿಯಂ ಆಕ್ಸೈಡ್ ನ ಲೇಪನ ಹೊರಟು ಹೋಗುತ್ತೆ. ಈ ರೀತಿಯಾಗಿ ಮರಳು ಕಾಗದದಿಂದ ಉಜ್ಜಿದ ನಂತರ ಅದನ್ನ ನಾನೀಗ ಮೇಣದ ಬತ್ತಿಯ ಸಹಾಯದಿಂದ ದಹಿಸ್ತೀನಿ. ಓಕೆ, ನೋಡೋಣ. ಓಕೆ, ನೋಡಿ ಈಗ ಇಲ್ಲಿ ಗಮನಿಸಿ. ಎಸ್, ಸೂಕ್ಷ್ಮವಾಗಿ ಗಮನಿಸಿ. ನೋಡಿ, ಆ ಮ್ಯಾಗ್ನೀಷಿಯಂ ತಂತಿಯನ್ನು ನಾನು ಏನ್ ಮಾಡ್ತಾ ಇದ್ದೀನಿ, ಮೇಣದ ಬತ್ತಿಯ ಸಹಾಯದಿಂದ ದಹಿಸ್ತಾ ಇದ್ದೀನಿ. ಮ್ಯಾಗ್ನೀಷಿಯಂ ತಂತಿಯನ್ನು ನಾನು ಮೇಣದ ಬತ್ತಿಯ ಸಹಾಯದಿಂದ ದಹಿಸ್ತಾ ಇದ್ದೀನಿ. ಗಮನಿಸಿ. ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಿ, ಆ ಮ್ಯಾಗ್ನೀಷಿಯಂ ಎಸ್, ನೋಡಿ ಗಮನಿಸಿ. ಆ ಮ್ಯಾಗ್ನೀಷಿಯಂ ಪಟ್ಟಿಯನ್ನ ನಾವು ಕಾಯಿಸಿದಾಗ ನೋಡಿ ಅದೇನ್ ಮಾಡುತ್ತೆ, ಅತ್ಯಂತ ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ದಹಿಸುತ್ತೆ ಅಲ್ವಾ. ದಹಿಸಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ನೋಡಿ ಎಷ್ಟು ಪ್ರಕಾಶಮಾನವಾಗಿ ಅಂದ್ರೆ ಅತ್ಯಂತ ಹೊಳಪಿನಿಂದ ಅದು ದಹಿಸ್ತಾ ಇದೆ ಅಲ್ವಾ. ಹಾಗಾದ್ರೆ ಇಲ್ಲಿ ನೋಡಿದ್ವಿ ನಾವು ಮ್ಯಾಗ್ನೀಷಿಯಂ ತಂತಿಯನ್ನು ನಾವು ಮೇಣದ ಬತ್ತಿಯ ಸಹಾಯದಿಂದ ಉರಿಸಿದಾಗ ಅದೇನಾಯ್ತು, ಅತ್ಯಂತ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ದಹಿಸಿತು. ಹಾಗಾದ್ರೆ ಅದು ಹೇಗೆ ದಹಿಸ್ತು ನೋಡಿ. ಇದೇನಾಗಿದೆ, ನಾವು ಈ ಮ್ಯಾಗ್ನೀಷಿಯಂ ಪಟ್ಟಿಯನ್ನ ದಹಿಸಿದಾಗ ಆ ಮ್ಯಾಗ್ನೀಷಿಯಂ ಪಟ್ಟಿ ಏನಿದೆ ಗಾಳಿಯಲ್ಲಿರುವಂತಹ ಆಮ್ಲಜನಕದೊಂದಿಗೆ ಏನ್ ಮಾಡುತ್ತೆ, ವರ್ತಿಸುತ್ತೆ. ಈ ರೀತಿಯಾಗಿ ಒಂದು ವಸ್ತುವು ಆಮ್ಲಜನಕದೊಂದಿಗೆ ವರ್ತಿಸಿ ಏನ್ ಮಾಡಿದೆ, ಅಲ್ಲಿ ಉಷ್ಣ ಮತ್ತು ಬೆಳಕಿನ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಈ ರೀತಿಯಾಗಿ ಒಂದು ವಸ್ತುವು ಆಮ್ಲಜನಕದೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವಂತಹ
ಪ್ರಕ್ರಿಯೆಗೆ ನಾವು ದಹನ ಎಂದು ಕರೆಯುತ್ತೇವೆ. ಗಮನಿಸಿ, ಅಲ್ಲಿ ನೋಡಿ, ನಾವು ಆ ಮೆಗ್ನೀಷಿಯಂ ಪಟ್ಟಿಯನ್ನ ದಹಿಸಿದಾಗ ಅದೇನಾಯ್ತು, ಅಲ್ಲಿ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕದೊಂದಿಗೆ ವರ್ತಿಸಿತು. ಗಾಳಿಯಲ್ಲಿರುವಂತಹ ಆಮ್ಲಜನಕದೊಂದಿಗೆ ವರ್ತಿಸಿ ಅದೇನು ಮಾಡುತ್ತೆ, ಉಷ್ಣವನ್ನ ಬಿಡುಗಡೆ ಮಾಡುತ್ತೆ. ಹೀಗೆ ಒಂದು ವಸ್ತುವು ಆಮ್ಲಜನಕದೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆಗೆ ಅಥವಾ ರಾಸಾಯನಿಕ ಕ್ರಿಯೆಗೆ ನಾವು ದಹನ ಎಂದು ಕರೆಯುತ್ತೇವೆ. ಗೊತ್ತಾಯ್ತಲ್ವಾ, ದಹನ. ಹಾಗಾದ್ರೆ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗಿದೆ, ನಾವು ದಹನ ಕ್ರಿಯೆಗೆ ಒಳಪಡಿಸಿದಾಗ ಮ್ಯಾಗ್ನೀಷಿಯಂ ಪಟ್ಟಿ ಇದೆಯಲ್ಲ, ಈ ಮ್ಯಾಗ್ನೀಷಿಯಂ ಪಟ್ಟಿ ಏನಾಗಿದೆ, ದಹನಕ್ಕೆ ಒಳಪಟ್ಟಿದೆ. ದಹನಕ್ಕೆ ಒಳಪಟ್ಟಿದೆ ಅಂದ್ರೆ ಈ ಮ್ಯಾಗ್ನೀಷಿಯಂ ಪಟ್ಟಿ ಆಮ್ಲಜನಕದೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡಿದೆ. ಈ ರೀತಿಯಾಗಿ ಯಾವ ಒಂದು ವಸ್ತುವು ದಹನಕ್ಕೆ ಒಳಗಾಗುತ್ತದೆಯೋ ಆ ವಸ್ತುವನ್ನ ನಾವು ದಹ್ಯ ವಸ್ತು ಅಂತ ಕರೀತೀವಿ. ದಹ್ಯ ವಸ್ತು. ನೋಡಿ ಏನಾಗುತ್ತೆ, ಇಲ್ಲಿ ಈ ಮ್ಯಾಗ್ನೀಷಿಯಂ ಪಟ್ಟಿ ದಹನಕ್ಕೆ ಒಳಗಾಗಿದೆ. ದಹನಕ್ಕೆ ಒಳಗಾಗುವಂತಹ ವಸ್ತುವನ್ನ ದಹ್ಯ ವಸ್ತು ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಅದನ್ನ ಇಂಧನ ಅಂತಲೂ ಸಹ ಕರಿತೀವಿ. ಇದನ್ನ ಇಂಧನ ಅಂತ ಹೇಳಿ ನಾವು ಸಹ ಕರಿತೀವಿ. ಈ ಇಂಧನ ಅಂತಕ್ಕಂಥದ್ದು ಏನಾಗಿರ್ಬೋದು, ಘನವಾಗಿರ್ಬೋದು, ದ್ರವವಾಗಿರ್ಬೋದು ಅಥವಾ ಅನಿಲವಾಗಿರ್ಬೋದು. ಇಂಧನ ಅಂತಕ್ಕಂಥದ್ದೇನಿದೆ ಅಥವಾ ದಹ್ಯ ವಸ್ತು ಅಂತಕ್ಕಂಥದ್ದೇನಿದೆ, ಆ ದಹ್ಯ ವಸ್ತು ಘನ ವಸ್ತುವಾಗಿರ್ಬೋದು, ದ್ರವ ವಸ್ತುವಾಗಿರ್ಬೋದು ಅಥವಾ ಅನಿಲ ವಸ್ತುವಾಗಿರ್ಬೋದು. ಹಾಗಾದ್ರೆ ಘನ ವಸ್ತು, ಘನ ಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ಇಂಧನಕ್ಕೆ ಉದಾಹರಣೆ ಕೊಡ್ತೀರಾ, ದಹ್ಯ ವಸ್ತುವಿಗೆ ಅಥವಾ ಇಂಧನಕ್ಕೆ? ಓಕೆ, ಹಾಗಾದ್ರೆ ಘನ ಸ್ಥಿತಿಯ ದಹ್ಯ ವಸ್ತುವಿಗೆ ಉದಾಹರಣೆ, ಘನ ಸ್ಥಿತಿಯ, ನಾನು ಹೇಳಿದೆ ಈಗ ನಿಮಗೆ, ಈ ದಹ್ಯ ವಸ್ತುಗಳು ಘನ ರೂಪದಲ್ಲಿರ್ಬೋದು, ದ್ರವ ರೂಪದಲ್ಲಿರ್ಬೋದು ಅಥವಾ ಅನಿಲ ರೂಪದಲ್ಲಿರ್ಬೋದು. ಎಸ್ ವೆರಿ ಗುಡ್ ಅಲ್ವಾ, ಕಲ್ಲಿದ್ದಲು. ಓಕೆ, ಇದು ಘನ ರೂಪದ ಒಂದು ದಹ್ಯ ವಸ್ತುವಿಗೆ ಉದಾಹರಣೆ. ಹಾಗಾದ್ರೆ ಇಲ್ಲಿ ಪ್ರಜ್ವಲಿಸಿದ ಕೂತ್ಕೊಂಡು ಈಗ ಹಾಗಾದ್ರೆ ನಾವು ಈ ಒಂದು ದ್ರವ ರೂಪದ ದಹ್ಯ ವಸ್ತುವಿಗೆ ಉದಾಹರಣೆ ಕೊಡಿ. ಎಸ್, ಪೆಟ್ರೋಲಿಯಂ ಅಲ್ಲ. ಪೆಟ್ರೋಲ್ ಯಾಕೆ ಪೆಟ್ರೋಲಿಯಂ ಅಲ್ಲ? ಎಸ್ ಅಲ್ವಾ, ಪೆಟ್ರೋಲಿಯಂ ಅಂತಕ್ಕಂಥದ್ದು ಒಂದು ಕಚ್ಚಾ ತೈಲ. ಪೆಟ್ರೋಲಿಯಂ ಒಂದು ಉತ್ಪನ್ನ. ಆದ ಕಾರಣ ನಾವು ಪೆಟ್ರೋಲ್ ಎಂದು ಉತ್ತರಿಸಬೇಕೇ ವಿನಃ ಪೆಟ್ರೋಲಿಯಂ ಎಂದು ಉತ್ತರಿಸಬಾರದು. ಓಕೆ, ಹಾಗಾದ್ರೆ ಅನಿಲ ರೂಪದ ದಹ್ಯ ವಸ್ತುವಿಗೆ ಉದಾಹರಣೆ, ಅನಿಲ ರೂಪದ ದಹ್ಯ ವಸ್ತುವಿಗೆ ಉದಾಹರಣೆ, ಅನಿಲ ರೂಪದಲ್ಲಿ ಇರತಕ್ಕಂಥ ದಹ್ಯ ವಸ್ತು ಮನೆಯಲ್ಲಿ ಬಳಸ್ತೀವಿ ನಾವು, LPG. ಎಸ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ವಾ. ಅಂದ್ರೆ ಅದು ಒಂದು ಹೀಗೆ ದಹ್ಯ ವಸ್ತುಗಳು ಘನ ರೂಪ, ದ್ರವ ರೂಪ ಮತ್ತು ಅನಿಲ ರೂಪದಲ್ಲಿ ಇರ್ತವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ನಾವು ಮತ್ತೊಂದು ಚಟುವಟಿಕೆಯನ್ನು ನೋಡೋಣ. ಆ ಚಟುವಟಿಕೆ ಏನಪ್ಪಾ ಅಂದ್ರೆ, ಈಗ ದಹನ ಕ್ರಿಯೆ ಅಂದ್ರೆ ಗೊತ್ತಾಯ್ತಲ್ವಾ? ದಹನ ಕ್ರಿಯೆ ಅಂದ್ರೆ ಯಾರು ಹೇಳ್ತೀರಾ? ಎಸ್, ಯಾವುದೇ ಒಂದು ವಸ್ತುವು ಆಕ್ಸಿಜನ್ ಜೊತೆಗೆ ವರ್ತಿಸಿ ಉಷ್ಣ ಮತ್ತು ಬೆಳಕನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆಯನ್ನೇ ದಹನ ಕ್ರಿಯೆ. ವೆರಿ ಗುಡ್ ಅಲ್ವಾ. ಯಾವುದೇ ಒಂದು ವಸ್ತುವು ಆಮ್ಲಜನಕದೊಂದಿಗೆ ವರ್ತಿಸಿ ಉಷ್ಣ ಮತ್ತು ಬೆಳಕಿನ ರೂಪದಲ್ಲಿ ಶಕ್ತಿಯನ್ನು ಉಂಟು ಮಾಡುವಂತಹ ಕ್ರಿಯೆಗೆ ನಾವು ದಹನ ಕ್ರಿಯೆ ಅಂತ ಹೇಳಿ ಕರಿತೀವಿ. ದಹ್ಯ ವಸ್ತು ಅಂದ್ರೆ ಏನು, ಯಾರು ಹೇಳ್ತೀರಾ? ಎಸ್, ದಹನ ಕ್ರಿಯೆಗೆ ಒಳಗಾಗುವಂತಹ ವಸ್ತುವನ್ನ ನಾವು ದಹ್ಯ ವಸ್ತು ಅಂತೇಳಿ ಕರಿತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ಇಲ್ಲಿ ಒಂದು ಚಟುವಟಿಕೆಯನ್ನ ನೋಡೋಣ. ನೋಡಿ, ಇಲ್ಲಿ ನಾನು 3 ಮೇಣದ ಬತ್ತಿಯನ್ನ ತೆಗೆದುಕೊಳ್ತೀನಿ. 3 ಮೇಣದ ಬತ್ತಿಗಳನ್ನ ತೆಗೆದುಕೊಳ್ಳೋಣ. ನೋಡಿ, ಇಲ್ಲಿ ಮೊದಲನೇ ಮೇಣದ ಬತ್ತಿ. ಇದನ್ನ ನಾನೀಗ ಏನ್ ಮಾಡ್ತೀನಿ ಅಂದ್ರೆ
ಅದರ ಅಕ್ಕಪಕ್ಕ ಸ್ವಲ್ಪ ಆಧಾರವನ್ನು ಇಟ್ಟು ಅದರ ಮೇಲೆ ಒಂದು ಬೀಕರನ್ನ ಬೋರಲಾಗ್ತೀನಿ, ಗಮನಿಸಿ. ನಂತರ ಮತ್ತೊಂದು ಈಗ ಇನ್ನೊಂದು ಮೇಣದ ಬತ್ತಿಯನ್ನ ತೆಗೆದುಕೊಳ್ತೀನಿ. ಓಕೆ, ಇದನ್ನ ಬೋರಲ್ ಹಾಕೋದು ಬೇಡ. ಹಾಗಾದ್ರೆ ಈಗ ನೋಡಿ, 2 ಮೇಣದ ಬತ್ತಿಯನ್ನ ತೆಗೆದುಕೊಂಡಿದ್ದೀನಿ. ಇದರಲ್ಲಿ ಈಗ ಒಂದು ಮೇಣದ ಬತ್ತಿ, ಇದು ಮತ್ತೊಂದು ಮೇಣದ ಬತ್ತಿ. 2 ಮೇಣದ ಬತ್ತಿಗಳ ಸಹ ಏನಾಗ್ತಾ ಇದ್ದಾವೆ ನೋಡಿ, ಉರಿತಾ ಇದ್ದಾವೆ ಅಂತ ಬಳಸಬಾರ್ದು, ದಹಿಸ್ತಾ ಇದ್ದಾವೆ ಅಂತಕ್ಕಂಥ ಪದವನ್ನ ನೀವು ಬಳಸಬೇಕು. ಈಗ ನಾವು ನೋಡಿ, ಈಗ 2 ಮೇಣದ ಬತ್ತಿಗಳು ದಹಿಸ್ತಾ ಇದ್ದಾವೆ. ಈಗ ನಾನು ಒಂದು ಮೇಣದ ಬತ್ತಿಗೆ ಗಾಜಿನ ಬೀಕರನ್ನ ಬೋರಲಾಗ್ತೀನಿ, ಗಮನಿಸಿ. ಏನಾಯ್ತು? ನಂದಲ್ವಾ? ಹಾಗಾದ್ರೆ ಇದು ಏನಾಗ್ತಾ ಇದೆ? ಸಹ ದಹಿಸ್ತಾ ಇದೆ. ನೋಡಿ, ಈ ಮೇಣದ ಬತ್ತಿ ದಹಿಸ್ತಾ ಇದೆ, ಈ ಮೇಣದ ಬತ್ತಿ ನಾವು ಗಾಜಿನ ಬೀಕರನ್ನ ಬೋರಲಾಕಿದಾಗ ಸ್ವಲ್ಪ ನಿಧಾನವಾಗಿ ದಹಿಸಿ ನಂದಿತು ಅಲ್ವಾ, ಆಫ್ ಆಯ್ತು. ಹಾಗಾದ್ರೆ ಯಾಕೆ ಹೀಗಾಯ್ತು? ಪ್ರಜ್ವಲ್, ವೆರಿ ಗುಡ್ ಅಲ್ವಾ? ಅಂದ್ರೆ ಇಲ್ಲಿ ನೋಡಿ ಏನಾಗಿದೆ, ಹೇಳ್ತೀಯ ನಿಮಗೆ ಉತ್ತರ ಬೇರೆ? ದಹನ ಕ್ರಿಯೆ ಆಗ್ತಿತ್ತು ಸರ್, ಆಕ್ಸಿಜನ್ ನೊಂದಿಗೆ ವರ್ತಿಸಿ ದಹನ ಕ್ರಿಯೆ ಆಗ್ತಿತ್ತು ಸರ್. ಆ ಊಟದವಾಗಿದ್ದರಿಂದ ಅಲ್ಲಿ ಆಕ್ಸಿಜನ್ ವರ್ತಿಸಿದ ಹೋಯ್ತು. ವೆರಿ ಗುಡ್ ಅಲ್ವಾ? ನೋಡಿ ಏನಾಗ್ತಾ ಇದೆ, ಇದಕ್ಕೆ ಈ ಮೇಣದ ಬತ್ತಿಗೆ ಆಮ್ಲಜನಕ ದೊರಕ್ತಾ ಇದೆ, ಆಕ್ಸಿಜನ್ ದೊರಕ್ತಾ ಇದೆ. ಆದ್ರೆ ಇಲ್ಲಿ ಏನಾಯ್ತು, ನಾವು ಗಾಜಿನ ಬೀಕರನ್ನ ಬೋರಲಾಕಿದಾಗ ಅಲ್ಲಿ ಇರುವಂತಹ ಸ್ವಲ್ಪ ಆಮ್ಲಜನಕ ಏನಿತ್ತು ಅದನ್ನ ಬಳಸಿಕೊಂಡು ಅದು ದಹಿಸಿತು. ಯಾವಾಗ ಅಲ್ಲಿ ಆಮ್ಲಜನಕ ಸಂಪೂರ್ಣವಾಗಿ ಇಲ್ಲದಂತಾಯ್ತು, ಆಗ ಆ ಮೇಣದ ಬತ್ತಿ ನಂದಿತು. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಏನ್ ಗೊತ್ತಾಗುತ್ತೆ ಇದರಿಂದ? ಈ ಒಂದು ಪ್ರಯೋಗದಿಂದ ಏನ್ ಕೇಳಿ ಬಂದಾಗುತ್ತೆ? ಎಸ್, ಟ್ರೈ ಮಾಡಿ. ಗಾಳಿಯಿಂದ ಉರಿತದೆ. ಎಸ್, ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ, ಇದರಿಂದ ನಮಗೆ ತಿಳಿದು ಬರುವಂತಹ ಒಂದು ಅಂಶ ಏನಪ್ಪಾ ಅಂದ್ರೆ, ದಹನ ಕ್ರಿಯೆಗೆ ಆಮ್ಲಜನಕ ಅತ್ಯಂತ ಅವಶ್ಯಕ. ಇಲ್ಲಿ ದಹನ ಕ್ರಿಯೆಗೆ ಆಮ್ಲಜನಕ ಅತ್ಯಂತ ಅವಶ್ಯಕ ಅಂತಕ್ಕಂತಹ ಅಂಶ ಈ ಒಂದು ಪ್ರಯೋಗದಿಂದ ನಮಗೆ ತಿಳಿದು ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಚಿತ್ರವನ್ನು ಗಮನಿಸಿ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾನಲ್ವಾ, ಆ ವ್ಯಕ್ತಿಗೆ ಏನ್ ಮಾಡಿದ್ದಾರೆ? ಕಂಬಳಿಯನ್ನ ಹೊದಿಸಲಾಗಿದೆ. ಸಾಮಾನ್ಯವಾಗಿ ನೋಡಿ, ನಾವು ಒಬ್ಬ ವ್ಯಕ್ತಿಗೆ ಬೆಂಕಿ ಹತ್ತಿಕೊಂಡಾಗ ಆ ಬೆಂಕಿಯನ್ನ ನಂದಿಸಲು ನಾವೇನ್ ಮಾಡ್ತೀವಿ, ಆ ವ್ಯಕ್ತಿಯ ಸುತ್ತಲೂ ಕಂಬಳಿಯನ್ನ ಹೊದಿಸ್ತೀವಿ ಅಲ್ವಾ? ಕೇಳ್ತಾ ಇರ್ತಾರೆ, ಯಾವಾಗಾದ್ರೂ ಎಲ್ಲಾದ್ರೂ ಬೆಂಕಿ ಹತ್ಕೊಂಡಾಗ, ಒಬ್ಬ ಮನುಷ್ಯನಿಗೆ ಅಥವಾ ವ್ಯಕ್ತಿಗೆ ಬೆಂಕಿ ಹತ್ಕೊಂಡಾಗ ಹೇಳ್ತಾ ಇರ್ತಾರೆ, ಒಂದು ಕಂಬಳಿಯನ್ನ ಹೊದಿಸು ಅಂತ ಹೇಳ್ತಾ ಇರ್ತಾರಲ್ವಾ? ಓಕೆ, ಯಾಕೆ ಆ ಕಂಬಳಿಯನ್ನ ಹೊದಿಸ್ಬೇಕು ಅಂತ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನಾವು ಕಂಬಳಿಯನ್ನ ಹೊದಿಸಿದಾಗ ಅಲ್ಲಿ ಏನಾಗುತ್ತೆ, ಆಮ್ಲಜನಕ ದೊರಕದಂತಾಗುತ್ತೆ. ಒತ್ತಿಕೊಂಡು ಉರಿಲಿಕ್ಕೆ ಆಮ್ಲಜನಕದ ಕೊರತೆ ಉಂಟಾಗುತ್ತೆ, ಆಮ್ಲಜನಕ ದೊರಕದಂತಾಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ,
ಕಂಬಳಿಯನ್ನು ಹೊದಿಸಲು ಸೂಚಿಸುತ್ತಾರೆ. ಅಂದ್ರೆ ಯಾವುದೇ ಒಂದು ದಹನ ಕ್ರಿಯೆಗೆ ಆಮ್ಲಜನಕ ಅತ್ಯಂತ ಅವಶ್ಯಕ ಅಂತಕ್ಕಂಥದ್ದು ನಮಗೆ ಈ ಉದಾಹರಣೆಯಿಂದ ತಿಳಿದು ಬರುತ್ತೆ. ಇನ್ನು ಹಾಗಾದ್ರೆ ಮುಂದೆ ಬರುವಂತಹ ಒಂದು ಅಂಶ ಜ್ವಲನ ತಾಪ. ಮುಂದಿನ ಒಂದು ಅಂಶ ಜ್ವಲನ ತಾಪ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಜ್ವಲನ ತಾಪ ಅಂದ್ರೆ ಏನು ಅಂತಕ್ಕಂಥದ್ದು ನೋಡಿ. ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ. ಯಾವುದು ಈ ಒಲೆಗಳಿರ್ತಾವಲ್ಲ, ಈಗಿನ ಕಾಲದಲ್ಲಿ ಒಲೆಗಳಿವೆ. ಆ ಒಲೆಗಳಿದ್ದಾಗ ಏನಾಗುತ್ತೆ, ಅಡಿಗೆ ಮಾಡ್ತಾ ಇರ್ತಾರಲ್ವಾ, ಆ ಒಲೆ ಹಚ್ಚಬೇಕು. ಒಲೆ ಹಚ್ಚುವಾಗ ಅಥವಾ ದಹಿಸುವಾಗ ನೋಡಿ ಸ್ವಲ್ಪ ಪ್ರಮಾಣದ ತಾಪ ಇದ್ರೆ ಏನಾಗಲ್ಲ, ದಹನ ಉಂಟಾಗಲ್ಲ. ಅಂದ್ರೆ ಯಾವುದೇ ಒಂದು ವಸ್ತು ದಹಿಸಬೇಕಾದ್ರೆ ಕನಿಷ್ಠ ತಾಪಮಾನ ಇರಬೇಕು. ಕನಿಷ್ಠ ತಾಪಮಾನ ಇದ್ದಾಗ ಮಾತ್ರ ಏನಾಗುತ್ತೆ, ಒಂದು ವಸ್ತು ಒತ್ತಿಕೊಂಡು ಉರಿಯುತ್ತೆ. ಸೊ ಈ ರೀತಿಯಾಗಿ ಒಂದು ವಸ್ತುವು ಬೆಂಕಿ ಒತ್ತಿಕೊಳ್ಳಲು ಅಗತ್ಯವಾಗಿರುವ ಕನಿಷ್ಠ ತಾಪವನ್ನ ನಾವು ಆ ವಸ್ತುವಿನ ಜ್ವಲನ ತಾಪ ಅಂತ ಕರಿತೀವಿ. ಅಂದ್ರೆ ಆ ಕನಿಷ್ಠ ತಾಪ ಇದ್ದಾಗ ಮಾತ್ರ ಆ ವಸ್ತು ಏನಾಗುತ್ತೆ, ಒತ್ತಿಕೊಂಡು ಉರಿಯುತ್ತೆ. ಒಂದು ವೇಳೆ ಆ ಕನಿಷ್ಠ ತಾಪಕ್ಕಿಂತ ಕಡಿಮೆ ತಾಪ ಏನಾದ್ರೂ ಇದ್ರೆ ಆ ವಸ್ತು ಏನಾಗಲ್ಲ, ದಹಿಸೋದಿಲ್ಲ. ಆ ವಸ್ತು ಏನಾಗಲ್ಲ, ಈ ರೀತಿಯಾಗಿ ಒಂದು ವೇಳೆ ಆ ಕನಿಷ್ಠ ತಾಪಕ್ಕಿಂತ ಕಡಿಮೆ ತಾಪ ಇದ್ರೆ ವಸ್ತು ಏನಾಗಲ್ಲ, ದಹಿಸೋದಿಲ್ಲ. ಆ ಕನಿಷ್ಠ ತಾಪ ಮತ್ತು ಆ ಕನಿಷ್ಠ ತಾಪಕ್ಕಿಂತ ಅಧಿಕ ತಾಪವಿದ್ದಾಗ ಮಾತ್ರ ಆ ವಸ್ತು ದಹಿಸುತ್ತೆ. ಹೀಗೆ ಒಂದು ವಸ್ತುವು ದಹಿಸಲು ಅಗತ್ಯವಾದಂತಹ ಕನಿಷ್ಠ ತಾಪವನ್ನ ನಾವು ಆ ವಸ್ತುವಿನ ಜ್ವಲನ ತಾಪ ಅಂತೇಳಿ ಕರೀತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನಾವು ಇಲ್ಲಿ ಒಂದು ನೋಡಿ, ಬೆಂಕಿ ಕಡ್ಡಿಯು ಕೊಠಡಿಯ ತಾಪದಲ್ಲಿ ಹೇಗೆ ಒತ್ತಿಕೊಳ್ಳುತ್ತದೆ ಎಂದು ಈಗ ನಾವು ಹೇಳಬಹುದು. ನೋಡಿ, ಬೆಂಕಿ ಪಟ್ಟಣದ ಬದಿಗೆ ಬೆಂಕಿ ಕಡ್ಡಿಯನ್ನು ಉಜ್ಜಿದಾಗ ಅದು ಉರಿದುಕೊಳ್ಳುತ್ತೆ. ಯಾಕೆ ಉರಿಯುತ್ತಪ್ಪ ಅಂದ್ರೆ ಅಲ್ಲಿ ದಹ್ಯ ವಸ್ತು ತನ್ನ ಜ್ವಲನ ತಾಪಕ್ಕಿಂತ ಕಡಿಮೆ ಉಷ್ಣತೆ ಇರುವವರೆಗೂ ಒತ್ತಿಕೊಳ್ಳುವುದಿಲ್ಲ. ಅದೇ ನಾವು ಆ ಬೆಂಕಿ ಕಡ್ಡಿಯನ್ನ ಈ ಒಂದು ಯಾವುದು ಅದರ ಬದಿಗೆ ಉಜ್ಜಿದಾಗ ಅಲ್ಲಿ ತಾಪ ಉಂಟಾಗುತ್ತೆ. ಆ ತಾಪದಿಂದ ಏನಾಗುತ್ತೆ, ಬೆಂಕಿ ಕಡ್ಡಿ ಒತ್ತಿಕೊಂಡು ಉರಿಯುತ್ತೆ. ನೋಡಬಹುದು ನೀವು ಇಲ್ಲಿ ನೋಡಿ, ಗಮನಿಸಿ. ಈಗ ಈ ಬೆಂಕಿ ಕಡ್ಡಿ ಇದೆ. ಈ ಬೆಂಕಿ ಕಡ್ಡಿಯನ್ನ ನೋಡಿ ನಾನು ಏನ್ ಮಾಡ್ತೀನಿ, ಇದಕ್ಕೆ ಉಜ್ಜಿದೆ. ಉಜ್ಜಿದಾಗ ಅದೇನಾಯ್ತು, ಇಲ್ಲಿ ಉಜ್ಜಿದಾಗ ಏನಾಗುತ್ತೆ, ಅದಕ್ಕೆ ಅಗತ್ಯವಾದ ಕನಿಷ್ಠ ತಾಪ ಅದಕ್ಕೆ ದೊರಕುತ್ತೆ. ಹೀಗೆ ಒಂದು ವಸ್ತುವು ದಹಿಸಲು ಅಗತ್ಯವಾಗಿ ಬೇಕಾದಂತಹ ಕನಿಷ್ಠ ತಾಪವನ್ನು ನಾವು ಜ್ವಲನ ತಾಪ ಅಂತೇಳಿ ಹೇಳ್ತೀವಿ. ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಈಗ ಮುಂದಿನ ಒಂದು ಅಂಶ ದಹ್ಯ ವಸ್ತು. ಹಾಗಾದ್ರೆ ದಹ್ಯ ವಸ್ತು ಅಂದ್ರೆ ಏನು ಅಂತಕ್ಕಂಥದ್ದು ನೋಡಿ, ಯಾವ ವಸ್ತುಗಳು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದ್ದು ಸುಲಭವಾಗಿ ಜ್ವಾಲೆಯಿಂದ ಒತ್ತಿಕೊಳ್ಳುತ್ತವೆಯೋ ಅಂತಹ ವಸ್ತುಗಳನ್ನು ನಾವು ದಹ್ಯ ವಸ್ತುಗಳು ಅಂತೇಳಿ ಕರೀತೀವಿ. ನೋಡಿ, ಈ ದಹ್ಯ ವಸ್ತುಗಳು ಏನಾಗಿರ್ತವೆ ಅಂದ್ರೆ ಅವುಗಳ ಜ್ವಲನ ತಾಪ ಏನಿದೆ ಅದು ತುಂಬಾ ಕಡಿಮೆಯಾಗಿರುತ್ತೆ. ಜ್ವಲನ ತಾಪ ತುಂಬಾ ಕಡಿಮೆಯಾಗಿದ್ದು ಅವು ಸುಲಭವಾಗಿ ಏನಾಗ್ತವೆ, ಜ್ವಾಲೆಯಿಂದ ಒತ್ತಿಕೊಂಡು ಬಿಡ್ತವೆ. ಅದಕ್ಕೆ ನೀವು ನೋಡಿರ್ಬೋದು, ಪೆಟ್ರೋಲ್ ಡೀಸೆಲ್ ಇವೆಲ್ಲ ಇದ್ದಾಗ ಸಮೀಪ ಬೆಂಕಿ ಕಡ್ಡಿಯನ್ನು ಒಯ್ಯಬಾರ್ದು ಅಂತ ಹೇಳಿರ್ತಾರೆ. ಅವನ್ನ ಬಹಳ ಏನ್ ಮಾಡ್ತಾರಪ್ಪ ಅಂದ್ರೆ ಅತ್ಯಂತ ಎಚ್ಚರಿಕೆಯಿಂದ ತುಂಬಾ ಏನು ಇದರಿಂದ ಅವನ್ನ ಸಂಗ್ರಹಿಸಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಅವುಗಳ ಜ್ವಲನ ತಾಪ ಏನಿದೆ ತುಂಬಾ ಕಡಿಮೆ ಆಗಿರುತ್ತೆ. ಜ್ವಲನ ತಾಪ ತುಂಬಾ ಕಡಿಮೆಯಾಗಿದ್ದು ಅವು ಏನಾಗ್ತಾವಪ್ಪ ಅಂತ ಹೇಳಿದ್ರೆ ಜ್ವಾಲೆ ಏನಾದ್ರು ಸ್ವಲ್ಪ ಜ್ವಾಲೆ ಸಿಕ್ಬಿಟ್ರು ಅದರಿಂದ ಏನಾಗುತ್ತೆ, ಅದು ಒತ್ತಿಕೊಂಡು ಉರಿಯುತ್ತೆ. ಸೊ ಈ ರೀತಿಯಾಗಿ ಯಾವ ವಸ್ತುಗಳು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿರ್ತವೋ ಮತ್ತು ಸುಲಭವಾಗಿ ಜ್ವಾಲೆಯೊಂದಿಗೆ ಒತ್ತಿಕೊಂಡು ಉರಿಯುತ್ತವೆಯೋ ಅಂತಹ ವಸ್ತುಗಳನ್ನು ನಾವು ದಹ್ಯ ವಸ್ತುಗಳು ಅಂತ ಕರೀತೀವಿ. ನೋಡಿ, ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದ್ದು ಸುಲಭವಾಗಿ ಜ್ವಾಲೆಯೊಂದಿಗೆ ಒತ್ತಿಕೊಳ್ಳುವಂತಹ ವಸ್ತುಗಳನ್ನ ನಾವು ದಹ್ಯ ವಸ್ತುಗಳು ಅಂತ ಕರಿತೀವಿ. ಅಂತಹ ದಹ್ಯ ವಸ್ತುಗಳಿಗೆ
ಇವೆಲ್ಲವೂ ಸಹ ಏನಪ್ಪಾ ಅಂದ್ರೆ ದಹ್ಯ ವಸ್ತುಗಳು. ಅಂದ್ರೆ ಅವುಗಳ ಜ್ವಲನ ತಾಪ ಏನಾಗಿರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಜ್ವಾಲೆಯೊಂದಿಗೆ ಅವು ಏನಾಗ್ತವೆ, ಸುಲಭವಾಗಿ ದಹಿಸಿಕೊಳ್ತವೆ, ಒತ್ತಿಕೊಂಡು ಉಳಿತವೆ. ಇಲ್ಲಿ ಗಮನಿಸಬಹುದು ನೀವು ಚಿತ್ರದಲ್ಲಿ ನೋಡಿ, ಇದು ಪೆಟ್ರೋಲ್ ಮತ್ತೆ ಇದು LPG. ಇವುಗಳ ಒಂದು ಜ್ವಲನ ತಾಪ ತುಂಬಾ ಕಡಿಮೆ ಇರುತ್ತೆ. ಕಡಿಮೆ ಇದ್ದು ಅವೇನಾಗ್ತವೆ, ಸುಲಭವಾಗಿ ಒತ್ತಿಕೊಂಡು ಉಳಿತವೆ. ಅಂತಹ ವಸ್ತುಗಳನ್ನು ನಾವು ಏನಂತ ಕರಿತೀವಿ, ದಹ್ಯ ವಸ್ತುಗಳು. ಹಾಗಾದ್ರೆ ನಾವು ಈಗ ಏನಪ್ಪಾ ಅಂತ ಹೇಳಿದ್ರೆ, ಬೆಂಕಿಯನ್ನ ನಂದಿಸಲು ಅಥವಾ ನಿಯಂತ್ರಿಸಲು ತೆಗೆದುಕೊಳ್ಳುವಂತಹ ಕ್ರಮಗಳು. ನಾವು ಹೇಗೆ ಈ ಬೆಂಕಿಯನ್ನ ನಿಯಂತ್ರಿಸಬಹುದು? ಏನಾಗಿದೆ, ಒತ್ಕೊಂಡು ಉಳಿದಿದೆ, ಒತ್ಕೊಂಡು. ಓಕೆ, ಹಾಗಾದ್ರೆ ನಾವೀಗ ನಾವು ಬೆಂಕಿಯನ್ನ ನಿಯಂತ್ರಿಸುವುದು ಹೇಗೆ ಎಂಬುದನ್ನ ನೋಡೋಣ. ನೋಡಿ, ಚಿತ್ರದಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಅಗ್ನಿಶಾಮಕ ದಳದವರು ಏನ್ ಮಾಡ್ತಾ ಇದ್ದಾರೆ, ಹಾಗಾದ್ರೆ ನಾವು ಈ ಬೆಂಕಿಯನ್ನ ನಿಯಂತ್ರಿಸಲು ಮಾಡಬೇಕಾದಂತಹ ಮೊದಲ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಅಗ್ನಿಶಾಮಕ ಸೇವೆಗೆ ಕರೆ ಮಾಡುವುದು. ಎಲ್ಲಾದ್ರೂ ನಿಮ್ಮ ಮನೆಯ ಬಳಿ, ನಿಮ್ಮ ಸುತ್ತಮುತ್ತಲು ಬೆಂಕಿ ಹೊತ್ಕೊಂಡಿದೆ, ಅನಾಹುತ ಉಂಟಾಗಿದೆ, ಯಾವುದೋ ಒಂದು ವಸ್ತು ದಹಿಸ್ತಾ ಇದೆ ಅಂತ ಹೇಳಿ, ದೊಡ್ಡ ಪ್ರಮಾಣದಲ್ಲಿ ದಹಿಸ್ತಾ ಇದೆ ಅಂತ ಹೇಳಿದ್ರೆ, ಆಗ ನಾವು ಮಾಡಬೇಕಾದಂತಹ ಮೊದಲ ಕರ್ತವ್ಯ ಯಾವುದಪ್ಪ ಅಂತ ಹೇಳಿದ್ರೆ, ಅಗ್ನಿಶಾಮಕ ಸೇವೆಗೆ ಕರೆಯನ್ನ ಮಾಡತಕ್ಕಂಥದ್ದು. ಇನ್ನು ಗೊತ್ತಿದೆ ನಮಗೆ, ಈ ಇಂಧನ, ಗಾಳಿ ಮತ್ತು ಉಷ್ಣ ಇವುಗಳಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂಶಗಳನ್ನ ತೆಗೆಯುವುದರಿಂದ ನಾವೇನ್ ಮಾಡಬಹುದು, ಬೆಂಕಿಯನ್ನ ನಂದಿಸಬಹುದು. ನೋಡಿ, ಅಲ್ಲಿ ಇಂಧನವನ್ನಾದ್ರೂ ತೆಗಿಬಹುದು, ಗಾಳಿಯನ್ನಾದ್ರೂ ತೆಗಿಬಹುದು, ಅಥವಾ ಉಷ್ಣವನ್ನ ತೆಗೆಯುವುದರ ಮೂಲಕ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಂಧನ, ಗಾಳಿ ಮತ್ತು ಉಷ್ಣ ಇವುಗಳಲ್ಲಿ ಯಾವುದಾದರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಅಂಶಗಳನ್ನ ತೆಗೆಯುವುದು ಅಂತ ಹೇಳಿದ್ರೆ, ಇಂಧನ ಮತ್ತು ಗಾಳಿಯನ್ನ ತೆಗೆಯತಕ್ಕಂಥದ್ದು, ಅಥವಾ ಇಂಧನ ಮತ್ತು ಉಷ್ಣವನ್ನ ತೆಗೆಯತಕ್ಕಂಥದ್ದು, ಅಥವಾ ಉಷ್ಣ ಮತ್ತು ಗಾಳಿಯನ್ನ ತೆಗೆಯತಕ್ಕಂಥದ್ದು. ಈ ರೀತಿಯಾಗಿ ಈ ಇಂಧನ, ಗಾಳಿ ಮತ್ತು ಉಷ್ಣ ಇವುಗಳಲ್ಲಿ ಯಾವುದಾದರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಅಂಶಗಳನ್ನ ತೆಗೆಯುವುದರ ಮೂಲಕ ನಾವು ಬೆಂಕಿಯನ್ನ ನಂದಿಸಬಹುದಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ, ನಾವು ಬೆಂಕಿಯನ್ನ ನಂದಿಸುವಾಗ ಅಥವಾ ನಿಯಂತ್ರಿಸುವಾಗ ತೆಗೆದುಕೊಳ್ಳಬೇಕಾದಂತಹ ಎಚ್ಚರಿಕಾ ಕ್ರಮಗಳು. ಮೊದಲನೇದಾಗಿ ಅಗ್ನಿಶಾಮಕ ದಳದವರಿಗೆ ನಾವು ಕರೆಯನ್ನ ಮಾಡಬೇಕು. ಎರಡನೇದಾಗಿ ಗಾಳಿ, ಇಂಧನ ಅಥವಾ ಉಷ್ಣ ಇವುಗಳಲ್ಲಿ ಯಾವುದಾದರೂ ಒಂದು ಅಥವಾ ಎರಡು ಅಂಶಗಳನ್ನ ತೆಗೆದು ಹಾಕತಕ್ಕಂಥದ್ದು. ಹಾಗಾದ್ರೆ ಮುಂದಿನ ಒಂದು ಅಂಶ, ನೀರು ಬೆಂಕಿಯನ್ನ ಹೇಗೆ ನಂದಿಸುತ್ತದೆ? ನಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಬೆಂಕಿ ಹತ್ತಿದಾಗ ನಾವೇನ್ ಮಾಡ್ತೀವಿ, ಅದಕ್ಕೆ ನೀರನ್ನ. ಹಾಗಾದ್ರೆ ಆ ನೀರು ಹೇಗೆ ಬೆಂಕಿಯನ್ನ ನಂದಿಸುತ್ತದೆ ಎಂಬುದನ್ನ ತಿಳಿದುಕೊಳ್ಳೋಣ. ನೋಡಿ, ನಮಗೆಲ್ಲ ಗೊತ್ತಿದೆ, ಈ ನೀರು ಏನ್ ಮಾಡುತ್ತೆ, ಆ ದಹ್ಯ ವಸ್ತುವಿನ ತಾಪವನ್ನ ಅದರ ದಹನ ತಾಪ ಅಥವಾ ಜ್ವಲನ ತಾಪಕ್ಕಿಂತ ಕಡಿಮೆ ಆಗುವ ಹಾಗೆ ತಂಪುಗೊಳಿಸುತ್ತದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ನಾವು ಆಗಲೇ ನೋಡಿದ್ವಿ, ಒಂದು ವಸ್ತು ದಹಿಸಬೇಕಾದ್ರೆ ಅದಕ್ಕೆ ಕನಿಷ್ಠ ತಾಪ ಇರ್ಬೇಕಂತ. ಆ ಕನಿಷ್ಠ ತಾಪ ಇದ್ದಾಗ ಮಾತ್ರ ಆ ವಸ್ತು ಏನಾಗುತ್ತೆ, ದಹಿಸುತ್ತೆ. ಅಂದ್ರೆ ಜ್ವಲನ ತಾಪ ಅಂತ ಹೇಳಿ ಅಭ್ಯಾಸ ಮಾಡಿದ್ವಿ ನಾವು, ಜ್ವಲನ ತಾಪ ಅಂತ ಹೇಳಿ ತಿಳ್ಕೊಂಡ್ವಿ. ಆ ಜ್ವಲನ ತಾಪ ಅಂತಂದ್ರೆ ಒಂದು ವಸ್ತುವು ದಹಿಸಲು ಅಗತ್ಯವಾಗಿ ಬೇಕಾದಂತಹ ಕನಿಷ್ಠ ತಾಪವನ್ನ ನಾವು ಜ್ವಲನ ತಾಪ ಅಂತ ಹೇಳಿ ನೋಡಿದ್ವಿ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ನಾವು ನೀರನ್ನು ಹಾಕಿದಾಗ ಆ ನೀರು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಆ ಜ್ವಲನ ತಾಪವನ್ನ ಅಥವಾ ವಸ್ತುವಿನ ದಹನ ತಾಪವನ್ನ ಕಡಿಮೆ ಮಾಡುತ್ತೆ. ನಂತರ ಬೆಂಕಿ ಹರಡುವುದನ್ನ ಏನ್ ಮಾಡುತ್ತೆ, ತಡೆಗಟ್ಟುತ್ತದೆ. ಬೆಂಕಿ ಹರಡುವುದನ್ನ ಏನ್ ಮಾಡುತ್ತೆ, ತಡೆಗಟ್ಟುತ್ತದೆ. ಮತ್ತೆ ಅದೇ ರೀತಿಯಾಗಿ ನೀರಾಗಿಯೂ ಸಹ ದಹ್ಯ ವಸ್ತುವನ್ನ ಸುತ್ತುವರೆದು ಅದಕ್ಕೆ ಅಗತ್ಯವಾದಂತಹ ಗಾಳಿಯ ಸರಬರಾಜನ್ನ ನಿಲ್ಲಿಸುತ್ತದೆ. ನೋಡಿ, ನಾವು ನೀರನ್ನು ಹಾಕೋದ್ರಿಂದ ಈ ಮೂರು ಪ್ರಕ್ರಿಯೆಗಳು ನಡೀತವೆ. ಮೊದಲನೇದಾಗಿ ಆ ನೀರು ಏನ್ ಮಾಡುತ್ತೆ, ಆ ದಹ್ಯ ವಸ್ತುವಿನ ದಹನ ತಾಪ ಅಥವಾ ಜ್ವಲನ ತಾಪವನ್ನ ಕಡಿಮೆ ಮಾಡುತ್ತೆ. ಎರಡನೇದಾಗಿ ಬೆಂಕಿ ಹರಡುವುದನ್ನ ಏನ್ ಮಾಡುತ್ತೆ, ತಡೆಗಟ್ಟುತ್ತೆ. ಆ ನೀರನ್ನ ಹಾಕಿದಾಗ ಅಲ್ಲಿ ಉತ್ಪತ್ತಿಯಾದಂತಹ
ಒಂದು ಇದು ಇರುತ್ತಲ್ಲ, ಯಾವುದು ನೀರಾವಿ, ನೀರಾವಿ ಇರುತ್ತಲ್ಲ, ಆ ನೀರಾವಿ ಏನಾಗುತ್ತೆ, ಆ ಜ್ವಾಲೆಯ ಸುತ್ತುವರೆದು ಬರುತ್ತೆ. ಜ್ವಾಲೆಯನ್ನ ಸುತ್ತುವರಿದು ಆ ಜ್ವಾಲೆಗೆ ಬರುವಂತಹ ಗಾಳಿಯ ಸಂಪರ್ಕವನ್ನ ತಡೆಗಟ್ಟುತ್ತದೆ. ಈ ರೀತಿಯಾಗಿ ನೀರು ಬೆಂಕಿಯನ್ನ ನಂದಿಸುತ್ತದೆ. ಅರ್ಥ ಆಯ್ತಲ್ವಾ? ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ದಹನ ಅಂದ್ರೇನು, ದಹ್ಯ ವಸ್ತು ಅಂದ್ರೇನು, ಅದೇ ರೀತಿಯಾಗಿ ದಹನವನ್ನ ನಿಯಂತ್ರಿಸುವಂತಹ ಕ್ರಮಗಳು ಯಾವುವು ಮತ್ತು ನೀರು ಬೆಂಕಿಯನ್ನು ಹೇಗೆ ನಂದಿಸುತ್ತದೆ ಎಂಬ ಅಂಶಗಳನ್ನು ತಿಳಿದುಕೊಂಡೆವು. ಧನ್ಯವಾದಗಳು.